ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕ್ಯೂಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವೀಡಿಯೋಸ್ನ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬಹುದು. ಎಷ್ಟು ದಿನ ಆಯಿತು ನಾವು ಹೊರಗಡೆನೇ ಹೋಗಿಲ್ಲ. ಇವತ್ತು ಹೋಗಿ ಸ್ವಲ್ಪ ನೋಡ್ಕೊಂಬರ್ಬೇಕು, ಸುತ್ತಾಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿವಿ. ಬರ್ರಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ. ವಾವ್, ನೋಡ್ರಿ ಎಷ್ಟು ಮಸ್ತ್ ಐತೆ ಡೆಕೋರೇಷನ್ ಅಂತ. ಬಂದ ತಕ್ಷಣವೇ ಆಂಜನೇಯನ ದರ್ಶನ ಇದ್ದು ಬರೀ ಒಳಗೆ ಹೋಗಮಂತ ಹೆಂಗೆ ಐತೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ನನಗಂತೂ ಈ ಡೆಕೋರೇಷನ್ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇದೆಯಲ್ಲಪ್ಪ ಅಂತಂದರೆ ಸಹ್ಯಾದ್ರಿ ಕ್ರೀಡಾ ಮಂಡಳ ತಿಲಕ್ ನಗರ್ ಚೆಂಬೂರ್. ಇದು ನೋಡ್ರಿ ಯಾವ ಥರ ಐತಿ ಡೆಕೋರೇಷನ್ ಅಂತ. ಭಾಳ ಮಸ್ತ್ ಇತ್ತು. ಆ್ಯಕ್ಚುಲಿ ನನಗೆ ಲೆಫ್ಟ್ ರೈಟ್ ಒಳಗೂ ಭಾಳ ಚಂದ ಡೆಕೋರೇಷನ್ ಮಾಡಿದ್ರು, ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ. ಇದರ ವಿಶೇಷತೆ ಭಾಳ ಅದಾವ್ರಿ, ಒಂದೊಂದು ಹೇಳ್ತೀನಿ. ಬರ್ರಿ ಒಳಗೆ ಹೋಗಮಂತ. ನಾನಂತರೂ ಫುಲ್ ಎಕ್ಸೈಟೆಡ್ ಆಗಿದ್ರಿ. ನೋಡ್ರಿ ಒಳಗೆ ಬಂದ ತಕ್ಷಣ ರಾಮ ಲಕ್ಷ್ಮಣ ಸೀತೆ ಹನುಮಾನಂದ ಸ್ಟ್ಯಾಚು ನೋಡಿದ್ವಿ, ಭಾಳ ಖುಷಿ ಆಯಿತು. ನೋಡ್ರಿ ಒಳಗೆ ಡೆಕೋರೇಷನ್ ಎಷ್ಟು ಮಸ್ತ್ ಮಾಡ್ಯಾರ. ಈ ಡೆಕೋರೇಷನ್ ನೋಡೋಕ್ಕೆ ಪ್ರತಿ ವರ್ಷವೂ ಭಾಳ ಕಡೆಯಿಂದ ಜನ ಬರ್ತಾರೆ. ಆ್ಯಂಡ್ ಈ ಮಂಡಳಿದವ್ರು ಏನು ಮಾಡ್ತಾರೆ ಅಂತಂದರೆ, ಇವ್ರದ್ದು ವಿಶೇಷತೆ ಏನಂತಂದರೆ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಇವ್ರು ಮಾಡ್ತಾರೆ. ಈ ಸಲ ಡೆಕೋರೇಷನ್ ಹೆಂಗಿತ್ತು ಅಂದರೆ, ಉತ್ತರ ಪ್ರದೇಶದಲ್ಲಿರೋ ಸಂಕಟ ಮೋಚನ ಹನುಮಾನ್ ಮಂದಿರ್ ಯಾವ ಥರ ಐತಲ್ರಿ, ಸೇಮ್ ಟು ಸೇಮ್ ಇಲ್ಲಿ ರೀಕ್ರಿಯೇಟ್ ಮಾಡಿ ಅದೇ ಥರ ಸೇಮ್ ಟು ಸೇಮ್ ಡೆಕೋರೇಷನ್ ಮಾಡಿದ್ರು. ಅದು ನೋಡ್ಬೇಕಂತಾನೆ ಭಾಳ ಕಡೆಯಿಂದ ಜನ ಬರಾಕತ್ತಿದ್ದಾರೆ. ನೋಡ್ರಿ ಎಷ್ಟು ಮಸ್ತ್ ಐತಿ ಗಣಪತಿ, ನೋಡಿದ್ರೇ ಕೈ ಮುಕ್ಕೋಬೇಕು ಅನ್ಸುತ್ತಾ. ಇಲ್ಲಿ ನಮ್ಮ ಆಂಜನೇಯ. ಭಾಳ ಜನ ಮುಂಬೈಗೆ ಬರೋದೇ ಯಾವ ಥರ ಗಣಪತಿ ಎಷ್ಟು ದೊಡ್ಡ ಕೂರ್ಸ್ಯಾರ ಅಂತ ನೋಡೋಕೆ. ಅಲ್ಲೆಲ್ಲ ಡೆಕೋರೇಷನ್ ಕಂಪೇರ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಇದು ಒಂದು ಕೂಡ ಅಂತ ಹೇಳಬಹುದು. ಬರ್ರಿ, ಅದೆಲ್ಲ ಆದಮೇಲೆ ಪಕ್ಕನೇ ಪ್ಲೇಗ್ರೌಂಡ್ ಇತ್ತು. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡಕತ್ತಿದ್ರು. ಅಲ್ಲಿ ಟೈಗರ್ಗೂ ಆಡಬೇಕಂತ ಆಸೆ ಆಗ್ತಾಯಿತ್ತು. ಅದಕ್ಕೆ ಅವ್ನು ಅಳ್ತಿದ್ದ. ಈವ್ನಿಂಗ್ ಟೈಮ್ ಬೇರೆ ಆಗಿತ್ತು. ಸ್ವಲ್ಪ ಆಟ ಆಡಿಸಿದ್ರೆ ಆಯಿತು ಅಂತ ಆಟ ಆಡಿಸಿದ್ವಿ. ಅವನಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದ. ಅವನಿಗೆ ಆಟ ಆಡೋದು ಅಂತಂದರೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಆ್ಯಂಡ್ ಅವ ಭಾಳ ಆ್ಯಕ್ಟಿವ್ ಇರ್ತಾನೆ, ಶಾರ್ಪ್ ಅದಾನ. ನನಗಂತೂ ಭಾಳ ಖುಷಿಯಾಗುತ್ತೆ. ಅವನು ದೊಡ್ಡವ ಆದ್ಮೇಲೂ ಹಿಂಗೆ ಇರಬೇಕಂತ ಆಸೆ ನನಗಂತೂ. ಮಕ್ಕಳಿಗಂತೂ ಆಟ ಆಡೋದೇ ಮಸ್ತಾಗಿ ಅನಿಸುತ್ತೆ. ಇದೆಲ್ಲ ಆದಮೇಲೆ ಮನೆಗೆ ಹೋಗಬೇಕಿತ್ತು. ಸೊ ರೆಡಿ ಆಗ್ತಾಯಿದ್ವಿ, ಹೋಗಬೇಕು ಅಂತ. ಲಾಸ್ಟಿಗೆ ಬಂದ್ವಿ. ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಈ ಕ್ಲಿಪ್ ಕೂಡ ಸಿಕ್ತು ನಮಗೆ ಈವ್ನಿಂಗ್ ಟೈಮಲ್ಲಿ. ಹೊರಗಿಂದ ಆ ಡೆಕೋರೇಷನ್ ಯಾವ ಥರ ಕಾಣಿಸುತ್ತೋ ಅಂತ ನೋಡ್ತಿರ್ಬೋದು. ಭಾಳ ಅಂದ್ರೆ ಭಾಳ ಕಲರ್ಫುಲ್ ಮಸ್ತಾಗಿತ್ತು ರೀ. ಅಲ್ಲಿ ಬರೋದು ಮನಸ್ಸೇ ಆಗಕತ್ತಿಲ್ಲ ನನಗಂತೂ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್